ಮಗಳೇ ಶಿರಸಿ ಕ್ಷೇತ್ರದ ಮಾರಿಕಾಂಬೆಯ ಕಥೆಯನ್ನು ಹೇಳುವೆ. ಅಮ್ಮನ ಜೊತೆಯಲ್ಲಿ ಕ್ಷೇತ್ರಕ್ಕೆ ಹೋಗುವ ದೇವಿಯ ಬೇಡುವ. ಮಾರಿಕಾಂಬೆಯ ಚರಣಕ್ಕೆ ಮೊದಲು ಶಿರವನು ಬಾಗುವ. ಅಪ್ಪ ಅಪ್ಪ ಮಾರಿಕಾಂಬೆಯು ಈಕೆ ಯಾರಪ್ಪ? ಮಾರಿಕಾಂಬೆಯು ಆದಿಶಕ್ತಿಯ ರೂಪವೇನಪ್ಪ? ಆದಿಶಕ್ತಿಯ ಅವತಾರ ಇವಳು ಶ್ರೀ ಮಾರಿಕಾಂಬಿಕೆ. ಈಕೆಯ ಮೇಲೆ ಇರಲಿ ಕಂದ ಭಕ್ತಿಯ ನಂಬಿಕೆ. ಬೇಡಿದ ಒಡನೆ ಸಲ್ಲಿಸುವಳಿವಳು ಭಕ್ತರ ಕೋರಿಕೆ. ದುರ್ಗೆಯು ಇವಳೆ, ಕಾಳಿಯು ಇವಳೆ, ಶಿರಸಿಯ ಅಂಬಿಕೆ. ಅಪ್ಪ ಅಪ್ಪ ನಾರಿಯು ಇವಳು ಮಾರಿಯೇ ಕಾದಳು. ದೇವಿಯ ಲೀಲೆಯ ಚರಿತೆಯ ನನಗೆ ಬಿಡಿಸಿ ಹೇಳಪ್ಪ. ಸುಂದರ ಯುವಕನು ಬ್ರಾಹ್ಮಣ ಕನ್ಯೆಯ ಲಗ್ನವಾದ ನಮ್ಮ. ಆಕೆಯ ಜೊತೆಯಲ್ಲಿ ಸಂಸಾರ ಹೂಡಿ ಸುಖದಿ ಇದ್ದನಮ್ಮ. ಇಂತೆಯೇ ಇವರಿಗೆ ದಿನಗಳು ಕಳೆಯಲು ಮಗುವು ಹುಟ್ಟಿತಮ್ಮ. ಇವರ ಬದುಕು ಚಂದದಿ ಹೀಗೆ ಸಾಗುತ್ತಲಿತ್ತಮ್ಮ. ಅಪ್ಪ ಅಪ್ಪ ಮುಂದೇನಾಯ್ತು ಎಂಬುದ ಹೇಳಪ್ಪ. ಚಂದದ ಸುಂದರ ಬ್ರಾಹ್ಮಣ ನಾರಿಯ ವಿಷಯ ಹೇಳಪ್ಪ. ವರುಷಗಳುರುಳಿ ಹುಟ್ಟಿದ ಕಂದನು ಬೆಳೆದು ನಿಂತನಮ್ಮ. ತಾಯಿ ತಂದೆಯ ಜೊತೆಯಲ್ಲಿ ಇವನು ನಲಿಯುತ್ತಿದ್ದನಮ್ಮ. ಮಗನು ಅಮ್ಮನ ಜೊತೆಯಲ್ಲಿ ಒಮ್ಮೆ ಊಟಕ್ಕೆ ಕುಳಿತಾಗ ಬ್ರಾಹ್ಮಣ ಕನ್ಯೆಯ ಎದೆಯೇ ಬಿರಿಯುವ ವಿಷಯ ನಡೆಯಿತಮ್ಮ. ಅಪ್ಪ ಅಪ್ಪ ಆಗೇನು ನಡೆಯಿತು ಬೇಗನೆ ಹೇಳಪ್ಪ. ಊಟದ ವೇಳೆ ಏನು ನಡೆಯಿತು ಎಂಬುದ ತಿಳಿಸಪ್ಪ. ಪ್ರೀತಿಯ ಮಗನಿಗೆ ಅಮ್ಮನು ಊಟವ ಬಡಿಸುತ್ತಾ ಇದ್ದಳು. ಉದ್ದುದ್ದ ಹೆಚ್ಚಿದ ತರಕಾರಿ ಹೋಳನು ತಾಯಿ ಬಡಿಸಿದಳು. ರುಚಿಯ ಭಕ್ಷ್ಯವ ಉಣ್ಣುತ್ತಲಿದ್ದ ಮಗ ತಾ ಹೇಳಿದನು. ಕೋಣನ ನಾಲಿಗೆ ಎಂತಿದೆ ಕಾಯಿಯ ಹೋಳು ಎಂದನು. ಅಪ್ಪ ಅಪ್ಪ ಏತಕ್ಕೆ ಹೀಗೆ ಕಂದನು ಹೇಳಿದನು. ಕಾಯಿಯ ಹೋಳನು ಕೋಣನ ನಾಲಿಗೆಗೇಕೆ ಹೋಲಿಸಿದನು. ನಿನ್ನಂತೆ ಬ್ರಾಹ್ಮಣ ನಾರಿಗೂ ಕೂಡ ಅಚ್ಚರಿ ಆಯಿತು. ಮನದಲ್ಲಿ ಏಕೋ ಅಶುಭ ಶಕುನದ ಅಳುಕು ಮೂಡಿತು. ನಿನಗೇಗೆ ಗೊತ್ತೋ ಕೋಣನ ನಾಲಿಗೆ ಎಂದು ಕೇಳಿದಳು. ಕಂದನು ಅಳುಕದೆ ಕಠೋರ ಸತ್ಯವ ನುಡಿದೇ ಬಿಟ್ಟನು. ಅಪ್ಪ ಅಪ್ಪ ಕಂದನು ನುಡಿದ ಸತ್ಯವು ಏನಪ್ಪ. ತಡವ ಮಾಡದೆ ಬೇಗನೆ ನನಗೆ ವಿಷಯವ ಹೇಳಪ್ಪ. ಅಪ್ಪನು ಕೋಣನ ಕಡಿವಾಗ ನಾನು
ಮುಟ್ಟಿದರೆ ಅಪ್ಪ ಬಂದ ನಂತರ ಕೇಳಮ್ಮ ಎಂದನು ಕಳ್ಳ ಕಪಟವ ಅರಿಯದ ಮುದ್ದು ಕಂದಮ್ಮ. ಅಪ್ಪ ಅಪ್ಪ ಅಮ್ಮನು ಆಗ ಏನನು ಮಾಡಿದಳು, ಗಂಡನ ಬಳಿಯಲಿ ಇಂತಹ ವಿಷಯವ ಹೇಗೆ ಕೇಳಿದಳು. ಕಣ್ಣಾರೆ ಕಾಣದೆ ಯಾವ ಮಾತನು ನಂಬಬಾರದೆಂದು ಮಾರನೆ ದಿವಸ ಗಂಡನು ಕೆಲಸಕ್ಕೆ ಹೊರಟಿರೆ ಹಿನ್ನಡೆದು. ಗಂಡನು ಕೋಣನ ಚರ್ಮ ಸುಲಿಯುವುದ ಕಂಡಳು ಕಣ್ಣಾರೆ, ಗಳಗಳ ಅತ್ತಳು ಆ ಕ್ಷಣ ನಾರಿ ದುಃಖದಿ ಮನಸಾರೆ. ಅಪ್ಪ ಅಪ್ಪ ನೊಂದ ನಾರಿಯು ಜಗಳವ ಮಾಡಿದಳೇ, ಮುಂದೇನಾಯಿತು ಎಂಬ ಕಥೆಯನ್ನು ಬಿಡಿಸಿ ಹೇಳಪ್ಪ. ಸರಸರ ನಡೆದು ತವರಿನ ಮನೆಗೆ ಬಂದಳು ಈ ನಾರಿ, ತನ್ನ ತಂದೆಯ ಎದುರಲಿ ನಿಂತು ನುಡಿದಳು ಈ ನಾರಿ. ನಾಯಿ ಮುಟ್ಟಿದ ಗಡಿಗೆಯ ಏನು ಮಾಡಲಿ ಎಂದಳು, ತೊಳೆದು ಸುಡಬೇಕು ಎಂದನು ತಂದೆ, ನಾರಿ ಒಪ್ಪಿದಳು. ಅಪ್ಪ ಅಪ್ಪ ಮತ್ತೆ ನಾರಿ ಮನೆಗೆ ಬಂದಳೇ, ಮೋಸವ ಮಾಡಿದ ಗಂಡನ ಜೊತೆಗೆ ಬಾಳನು ನಡೆಸಿದಳೇ. ಸಿಡುಕುತ ಸಿಟ್ಟಲಿ ಮನೆಗೆ ಬಂದಳು ಬರಬರ ಈ ನಾರಿ, ಕಾಯುತ ಕುಂತಳು ಮುಡಿಯ ಕೆದರಿ ಗಂಡ ಬರುವ ದಾರಿ. ಮುಸ್ಸಂಜೆ ಬಂದನು ಸ್ವಾರ್ಥಿ ಗಂಡನು ಕಳ್ಳನಗೆಯ ಬೀರಿ, ಕೋಪದಿ ಖಡ್ಗವ ಬೀಸಲು ನಾರಿ ಬಿದ್ದಿತು ಶಿರಹಾರಿ. ಅಪ್ಪ ಅಪ್ಪ ಪತಿಯನು ನಾರಿ ಕೊಲೆಯ ಮಾಡಿದಳೇ, ಇಂಥ ಶಿಕ್ಷೆಯ ಮೋಸಗಾರನಿಗೆ ಇವಳು ನೀಡಿದಳೇ. ಕ್ಷಣಗಳು ಉರುಳಲು ಕೋಪವು ತಣಿಯಲು ನಾರಿಯು ನೊಂದಳು, ಸಿಟ್ಟಿನ ಕೈಗೆ ಬುದ್ಧಿ ನೀಡಿದ ತಪ್ಪಿಗೆ ಮರುಗಿದಳು. ಪತಿಯಾಘಾತವ ಮಾಡಿದ ದೋಷಕ್ಕೆ ಮನೆಯನೆ ಸುಟ್ಟವಳು, ಸುಡುವ ಮನೆಯ ಚಿತೆಯಲ್ಲಿ ಇಳಿದು ಮಹಾಸತಿಯಾದಳು. ಅಪ್ಪ ಅಪ್ಪ ಸತಿ ಹೋದ ತಾಯಿ ಮತ್ತೆ ಹುಟ್ಟಿದಳೇ, ಅವಳೀಗ ಮಾರಿಕೆಯಾಗಿ ಶಿರಸಿಗೆ ಬಂದಿಹಳೇ. ನ್ಯಾಯ ನಿಷ್ಠುರತೆ ತೋರಿದ ದೇವಿಯ ಜನಗಳು ಹೊಗಳಿದರು, ನಮ್ಮನು ಸಲುಹಲು ಮತ್ತೆ ಹುಟ್ಟಿ ಬಾ ಎಂದು ಬೇಡಿದರು. ಈಗಲೂ ಕೂಡ ಜಾತ್ರೆಯ ವೇಳೆ ಕೋಣನ ಕರೆಸುವರು, ದೇವಿಗೂ ಕೋಣಕ್ಕೂ ಲಗ್ನವ ಮಾಡುವ ಕಾರ್ಯವ ನಡೆಸುವರು. ಅಪ್ಪ ಅಪ್ಪ ಶಿರಸಿಗೆ ದೇವಿ ಹೇಗೆ ಬಂದಳಪ್ಪ, ಶಿರಸಿಗೆ ಬಂದ ದೇವಿಯ ಲೀಲೆಯ ಹೇಳು ಬಾರಪ್ಪ. ಶಿರಸಿಯು ಹಿಂದೆ ಚೆನ್ನಾಪುರದ ಕುಗ್ರಾಮವಾಗಿತ್ತು, ಇಲ್ಲಿಯ
ಭಕ್ತರ ಸೇವೆಯು ಚಂದ್ರಗುತ್ಯಂಗೆ ನಡೆದಿತ್ತು. ಭಕ್ತ ಬಸವನು ತಾಯಿಗೆ ಹರಕೆಯ ಸಲ್ಲಿಸಲು ಹೊರಟಿರಲು ಸುತ್ತ ಸೀಮೆಯ ಜನಗಳು ಬಸವನ ಬಡಿದು ಕಳಿಸಿದರು. ಅಪ್ಪ ಅಪ್ಪ ಬಸವನು ದೇವಿಗೆ ಹರಕೆಯ ನೀಡಿದನೇ, ಚಂದ್ರಗುಪ್ತಿಯ ದೇವಿಗೆ ಬಸವ ಪೂಜೆಯ ಸಲ್ಲಿಸಿದನೇ. ಚೆನ್ನಾಪುರದ ಪುಡಿಯ ದೇವಿಗೆ ಮುಟ್ಟಿಸಲಾಗದೆ ಬಸವನು ದುಃಖದಿ ದೇವಿಯ ನೆನೆದು ಕೊರಗುತ್ತಾಯಿದ್ದನು. ದಣಿದ ದೇಹವು ತನಗೆ ತಿಳಿಯದೆ ನಿದುರೆಗೆ ಶರಣಾಯ್ತು. ಕಣ್ಣನು ಮುಚ್ಚಿದ ಬಸವಗೆ ದೇವಿಯ ದನೆಯು ಕೇಳುತ್ತಿತ್ತು. ಅಪ್ಪ ಅಪ್ಪ ದೇವಿಯು ಬಸವಗೆ ಏನನು ಹೇಳಿದಳು, ಬಸವನು ದೇವಿಯ ವಾಣಿಯ ಕೇಳಿ ಏನನು ಮಾಡಿದನು. ಬಸವ ನಾನು ಅಮ್ಮ ಬಂದಿಹೆ ಎಂದಳು ಜಗನ್ಮಾತೆ. ಬೆಚ್ಚಿದನಾಗ ಬಸವನು ನಕ್ಕಳು ಅಮ್ಮ ಶುಭವನಿತೆ. ಬೆದರಿದ ಬಸವನು ಹಟ್ಟಿಯ ಹೊರಗೆ ಬಂದು ನೋಡಿದನು. ಯಾರು ಕಾಣದೆ ಭ್ರಮೆಯೋ ಏನೋ ಎಂದು ಮಲಗಿದನು. ಮತ್ತೆ ದೇವಿಯು ಬಸವನ ಕನಸಲಿ ಬಂದು ಮೂಡಿದಳೇ, ಭಕ್ತನ ಜೊತೆಯಲಿ ದುರ್ಗೆಯು ಮತ್ತೆ ಮಾತನು ಆಡಿದಳೇ. ಬಸವನು ಮಲಗಲು ಮತ್ತೆ ಮಾತೆಯು ಮಾತನು ಆಡಿದಳು. ಬಸವ ನಾನು ಬಂದಿಹೆ ಏಳು ಎನ್ನುತ್ತ ನಕ್ಕಳು. ಬೆಳಕು ಮೂಡಲು ಬಸವ ಎದ್ದವನೆ ಕೇರಿಗೆ ಬಂದನು. ഇരുളു ನಡೆದಂಥ ವಿಷಯವ ಎಲ್ಲರ ಬಳಿಯಲಿ ಹೇಳಿದನು. ಅಪ್ಪ ಅಪ್ಪ ಕೇರಿಯ ಜನರು ಏನನು ಹೇಳಿದರು, ಬಸವಗೆ ಅವರು ಎಂತಹ ಸಲಹೆ ನೀಡಿ ಕಳಿಸಿದರು. ಮತ್ತೆ ಕನಸಲಿ ದನಿಯು ಕೇಳಲು ಹೆದರಬೇಡ ನೀನು, ಕೇಳು ಬೆದರದೆ ಆದನಿಯನ್ನು ಯಾರೆ ತಾಯಿ ನೀನು. ಬರುವುದಾದರೆ ತಾಯಿ ತೆರದಲ್ಲಿ ಬಾರೆ ಅಮ್ಮಯನ್ನು ಎಂದು ಹೇಳಲು ಬಸವ ಹೊರಟನು ಕಾಣಲು ಕನಸನ್ನು. ಅಪ್ಪ ಅಪ್ಪ ಮತ್ತೆ ಅಂಬೆ ಕನಸಲಿ ಮೂಡಿದಳೇ, ಬಸವನ ಬಳಿಯಲಿ ಮತ್ತೆ ದೇವಿ ಮಾತನು ಆಡಿದಳೇ. ಕನಸಲಿ ಮತ್ತೆ ದೇವಿ ಬಂದಳು ದಿವ್ಯ ರೂಪದಲ್ಲಿ. ಕೆರೆಯಲಿರುವೆ ಕರೆದರೆ ಬರುವೆ ಎಂದಳು ಮುದದಲ್ಲಿ. 5 ಸುತ್ತನು ಸುತ್ತಿ ಆರತಿ ಬೆಳಗು ನನ್ನ ಕಂದ, ನಿನ್ನ ಭಕ್ತಿಗೆ ಒಲಿದು ಬರುವೆನು ನೀಡಲು ಆನಂದ. ಅಪ್ಪ ಅಪ್ಪ ಬಸವನು ಆಗ ಏನನು ಮಾಡಿದನು, ಇಂಥ ಸಂತಸ ಕ್ಷಣಗಳ ಬಸವ ಹೇಗೆ ಸಹಿಸಿದನು. ಊರ ಪ್ರಮುಖರ ಮನೆಗೆ ಬಸವನು ದಡ ದಡ ಓಡಿದನು.
ಮನೆಯ ಬಾಗಿಲನೆಲ್ಲ ಬಡ ಬಡಿದವನು. ಮಾರಿಯು ನುಡಿದ ನುಡಿಗಳ ಚಾಚು ತಪ್ಪದೆ ಹೇಳಿದನು. ಕೆರೆಯ ಬಳಿಗೆ ಹೋಗುವ ಬನ್ನಿ ಎಂದು ಬೇಡಿದನು. ಅಪ್ಪ ಅಪ್ಪ ಬಸವನ ಮಾತನು ಪ್ರಮುಖರು ನಂಬಿದರೆ, ಕೆರೆಯ ಬಳಿಗೆ ಹೋಗಲು ಹಿರಿಯರು ಒಪ್ಪಿಗೆ ನೀಡಿದರೆ, ಊರ ಹಿರಿಯರ ಸೇರಿಸಿ ನುಡಿದರು ನಾಡಿಗರು. ಆಗ ಕೆರೆಯ ಬಳಿಯಲಿ ದೇವಿ ಸಿಗದಿರೆ ಬಿಡೆವು ನಿನ್ನಾಗ. ಸುಳ್ಳಿಗೆ ಶಿಕ್ಷೆಯು ತಪ್ಪದು ಒಪ್ಪಿಗೆ ಇದ್ದರೆ ನಡೆಯನಲು. ಮಾರಿಯ ಮೇಲೆ ಭಾರವ ಹಾಕಿ ಬಸವನು ಒಪ್ಪಿದನು. ಅಪ್ಪ ಅಪ್ಪ ಕೆರೆಯಲಿ ಬಸವಗೆ ಮಾರಿಯು ಸಿಕ್ಕಿದಳೆ, ಬಸವಗೆ ಕನಸಲಿ ನುಡಿದ ಮಾತನು ದೇವಿಯು ನಡೆಸಿದಳೆ. ನಾಡಿಗರೊಡನೆ ಊರ ಪ್ರಮುಖರು ಕೆರೆ ಬಳಿ ಬಂದರು. ಬಸವನ ಕರೆದು ಪೂಜೆಯ ಮಾಡಲು ಅಪ್ಪಣೆ ನೀಡಿದರು. ಬಸವನು ದೇವಿಯ ಮನದಲ್ಲಿ ನೆನೆಯುತ್ತ ಆರತಿ ಬೆಳಗಿದನು. ಕೆರೆಯ ಸುತ್ತ 5 ಪ್ರದಕ್ಷಿಣೆ ಹಾಕಿ ನಮಿಸಿದನು. ಅಪ್ಪ ಅಪ್ಪ ಬಸವಗೆ ಮಾರಿಯ ದರ್ಶನವಾಯಿತೆ, ನೆರೆದ ಜನರಿಗೆ ಬಸವನ ಮಾತಲಿ ನಂಬಿಕೆ ಮೂಡಿತೆ. ಕೆರೆಯಲ್ಲಿ ಯಾವ ಸುಳಿವು ಕಾಣದೆ ಬಸವನು ಬೆದರಿದನು. ನೀನು ಬರದಿರೆ ಕೆರೆಯ ಮಡಿಲಲಿ ಸೇರುವೆ ಎಂದನು. ಭಕ್ತಿ ಭಾವದಿ ಕೆರೆಯ ನೀರಿಗೆ ಹೂವನ್ನು ಸಲ್ಲಿಸಿದನು. ಹೂವು ತೇಲುತ್ತಿರೆ ದೂರದಿ ಕಟ್ಟಿಗೆ ಪೆಟ್ಟಿಗೆ ಕಂಡನು. ಅಪ್ಪ ಅಪ್ಪ ಮುಂದಿನ ಭಾಗವ ಬೇಗನೆ ಹೇಳಪ್ಪ, ಶಿರಸಿಯ ಮಾರಿಯ ಕಥೆಯ ಕೇಳಲು ಬಹಳ ಚಂದವಪ್ಪ. ಪೆಟ್ಟಿಗೆ ತೇಲುತ್ತ ಕೆರೆಯ ದಡಕ್ಕೆ ಬಂದು ನಿಂತಿತು. ಎಲ್ಲರ ಮನದಿ ಹೃದಯದ ಬಡಿತದ ವೇಗವು ಹೆಚ್ಚಿತು. ನಾಡಿಗರಾಗ ಕರವನು ಮುಗಿದು ಪೆಟ್ಟಿಗೆಯ ತೆಗೆಯೇ ಸರ್ವಾಂಗ ಸುಂದರಿ ದೇವಿ ಮಲಗಿರುವ ವಿಗ್ರಹ ಕಂಡಿತು. ಅಪ್ಪ ಅಪ್ಪ ಬಸವನಾಗ ಹಿರಿಯರು ಹೊಗಳಿದರೆ, ದೇವಿಯ ವಾಣಿಯ ಕೇಳಿದ ಬಸವಗೆ ಮನ್ನಣೆ ನೀಡಿದರೆ. ಊರ ಪ್ರಮುಖರು ಬಸವನ ಭಕ್ತಿಯ ಮೆಚ್ಚಿ ಹೊಗಳಿದರು. ಗಾಳಿ ಮಾತಿಂದ ಬಂದ ಮಾರಿಗೆ ಪೂಜೆಯ ಸಲ್ಲಿಸಿದರು. ಕೆರೆಯಲ್ಲಿ ಹುಟ್ಟಿ ಕೆರೆಯಲ್ಲಿ ಬೆಳೆದ ಮಾರಿಯ ಭಜಿಸಿದರು. ಶಿರಸಿಯ ಗ್ರಾಮದ ದೇವತೆಯಾಗಿ ಮಾರಿಯ ನಿಲ್ಲಿಸಿದರು. ಅಪ್ಪ ಅಪ್ಪ ಬಸವ ವಂಶಜರು ಈಗಲೂ ಇಲ್ಲಿ ಹರೇ, ದೇವಿಯ ಪೂಜೆಯ ಇಂದಿಗೂ ಅವರು ತಪ್ಪದೆ ನಡೆಸಿದರೆ.
ಮಾಸಾದಿಯೆಂದು ಬಸವನ ವಂಶರ ಕರೆಯುವ ರೂಢಿದೆ. ಇವರ ಮುಖ್ಯನಿಗೆ ರಾಣಾಗ್ಯ ಎಂದು ಕರೆಯುವ ರೂಢಿದೆ. ರಾಣಿಗೋಲಿಂದ ಭಕ್ತರಿಗಿವರು ಆಶೀರ್ವದಿಸುವರು. ಇಂದಿಗೂ ಮಾರಿಯ ಸೇವೆಗೆ ಇವರು ಕಂಕಣ ಧರಿಸಿಹರು. ಅಪ್ಪ ಅಪ್ಪ ರಾಣಿ ಕೋಲು ಎಂದರೆ ಏನಪ್ಪ? ರಾಣಿ ಕೋಲಿನ ಮಹಿಮೆಯ ನನಗೆ ಬಿಡಿಸಿ ತಿಳಿಸಪ್ಪ. ರಾಣಿಗೋಲನು ದೇವಿಯ ಹಸ್ತದ ಸಂಕೇತ ಎನ್ನುವರು. ಹಾಡಿ ಕುಣಿಯಲು ರಾಣಿಗೋಲನು ರಾಣಾಗ್ಯ ಬಳಸುವರು. ಸರ್ಪಾಕಾರದ ಬೆಳ್ಳಿಯ ಕವಚದ ಕೋಲು ಇದು ಮಗಳೇ. ಕೋಲಿನ ಮುಂದೆ ಹಾವಿನ ಹೆಡೆಯ ಸಂಕೇತವಿದೆ ಮಗಳೇ. ಅಪ್ಪ ಅಪ್ಪ ದೇವಿಯ ಪವಾಡ ಏನಿದೆ ಹೇಳಪ್ಪ. ಮಾರಿಯ ಪವಾಡ ಕಥೆಯ ಕೇಳಲು ನನಗೆ ಆಸೆಯಪ್ಪ. ಒಂದೊಮ್ಮೆ ಶಿರಸಿಯ ಊರಲಿ ಪ್ಲೇಗಿನ ಪಿಡುಗು ಅಂಟಿತ್ತು. ಗಂಟು ಬೇನೆಯು ಊರಿನ ಜನಗಳ ಪ್ರಾಣವ ಹಿಂಡಿತ್ತು. ದುರ್ಗಾ ಸಪ್ತಶತಿ ಪಾರಾಯಣವ ಮಾಡಲು ದೇವಿಗೆ ತಾಯಿಯ ಮುಕುಟದಿ ಪುಷ್ಪವು ಚಿಮ್ಮಿ ಅಭಯವು ಲಭಿಸಿತ್ತು. ಅಪ್ಪ ಅಪ್ಪ ಊರಲಿ ಬೇನೆ ಪರಿಹಾರವಾಯಿತೆ. ತಾಯಿಯ ಪವಾಡ ಶಿರಸಿ ಧರೆಯಲಿ ಪ್ರಖ್ಯಾತವಾಯಿತೆ. ಬಲಗೈ ಪ್ರಸಾದ ಲಭಿಸಲು ಜನರ ಬೇನೆಯು ನೀಗಿತ್ತು. ಮಾಯದ ತೆರದಲ್ಲಿ ಪ್ಲೇಗಿನ ಪಿಡುಗು ಕಾಣದೆ ಕಳೆದೋಯ್ತು. ಅಮ್ಮನ ಮಹಿಮೆ ಹಿರಿಮೆಯು ಆಗ ಜನರಿಗೆ ಅರಿವಾಯ್ತು. ಶಿರಸಿಯ ಮಾರಿಯೇ ಆದಿಶಕ್ತಿಯು ಎಂಬುದು ನಿಜವಾಯ್ತು. ಅಪ್ಪ ಅಪ್ಪ ಶಿರಸಿಯ ದೇವಿಯ ಗುಡಿಗೆ ಹೋಗೋಣ. ಶಿರಸಿಯ ಮಾರಿಯ ಚಂದದ ಜಾತ್ರೆಯ ನಾವು ನೋಡೋಣ. ಶಿರಸಿಯ ಮಾರಿಗೆ ಭಕ್ತಿಯ ಕಾಣಿಕೆ ನಾವು ಸಲ್ಲಿಸೋಣ. ಶಿರಸಿಯ ಮಾರಿಯ ದರ್ಶನದಿಂದ ಪಾವನರಾಗೋಣ. ಶಿರಸಿಯ ಮಾರಿಯ ಪೂಜಿಸಿ ಪಾಪದ ಭಾರವ ನೀಗೋಣ. ಶಿರಸಿಯ ಮಾರಿಯ ಒಲುಮೆಯ ಹೊಂದಿ ಪುನೀತರಾಗೋಣ. ಅಪ್ಪ ಅಪ್ಪ ಶಿರಸಿಯ ಮಾರಿಯ ಜಾತ್ರೆಯು ಯಾವಾಗ? ಅರಿಯುವ ಬಯಕೆ ನನಗೆ ಈಗ, ಹೇಳು ನೀ ಬೇಗ. ಶಿರಸಿಯ ಜಾತ್ರೆಯ ಕಥೆಯ ನಿನಗೆ ಮುಂದೆ ಹೇಳುವೆನು. ಅಮ್ಮನ ಲೀಲಾ ವಿನೋದವನ್ನ ವಿವರಿಸಿ ತಿಳಿಸುವೆನು. ಶಿರಸಿಯ ಮಾರಿಯ ಸುಂದರ ಚರಿತೆಗೆ ಮಂಗಳ ಹಾಡೋಣ. ಅಮ್ಮನ ಪಾದಕ್ಕೆ ಮಂಗಳ ಆರತಿ ಬೆಳಗಿ ನಮಿಸೋಣ.